ಎಸ್ ಇನ್ನು ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಜಯ್ ಅವರು ಹುಬ್ಳಿಯಿಂದ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ಯಾವ ರೀತಿ ಇದೆ ನೀರಿನ ಸಮಸ್ಯೆ ನಿಮ್ಮ ಕಡೆ ಹುಬ್ಳಿಯಲ್ಲಿ? ಅಯ್ಯೋ ಸರ, ನಮ್ಮ ಊರಾಗ ನೀರಿನ ಪರಿಸ್ಥಿತಿ ಕೇಳ್ಬಿಟ್ರಿ ನೀವು. ಅಲ್ರಿ, ವಾರದಾಗ 3 ರಾತ್ರಿ ನಳ ಬರ್ತಾವ್ರಿ. ಆ ನೀರ್ನು ಕುಡ್ಯಾಕ್ ಇರುದಿಲ್ರಿ. ನಾವು ಒಂಥರ ಕುಡ್ಯಾಕ್ ನೀರ್ ಬೇರೆ ರೀ, ಫಿಲ್ಟರ್ ನೀರ್ ತಗೋಬೇಕ್ರಿ. ಅದ್ರ ಮ್ಯಾಗ ಒಂದ್ ಇದಕ್ರಿ ಬಾಟ್ಲಿ ನೀರಿಗ್ರಿ, 1 ಕ್ಯಾನ್ ನೀರಿಗೆ 5 ರೂಪಾಯಿ ಐತ್ರಿ, ಮತ್ತ 1 ರೂಪಾಯಿ 2 ರೂಪಾಯಿ ಹಾಕಿ ತಗೋಬೇಕ್ರಿ. ಮತ್ ಈ ಮಾಮೂಲಿ ನಳದ್ ನೀರ್ ಕುಡ್ಯಾಕ ಆಗೋದಿಲ್ರಿ, ಎಲ್ಲಾ ಬೋರ್ ನೀರ್ ಅಲ್ರಿ ಅವು. ಎಲ್ಲಾ ಸೌಳು ಇರ್ತೈತಿ, ಮತ್ ಜಾಸ್ತಿ ದಿನ ಇಡಾಕ್ ಆಗೋದಿಲ್ರಿ ಅವುಗಳನ್ನೆಲ್ಲ ರೀ. ಹಿಂಗಾಗಿ ನೀರಿನ ಸಮಸ್ಯೆ ಬಾಳ ಐತ್ರಿ. ಈಗ ಇನ್ನೂ ಅಷ್ಟೊಂದ್ ಬ್ಯಾಸಿಗೆ ಚಲೋ ಆಗಿಲ್ಲಲ್ರಿ. ಹಿಂಗಾಗೈತ್ರಿ. ನಾಳೆ ಬ್ಯಾಸಿಗೆ ಚಲೋ ಜೋರಾಗಿ ಸ್ಟಾರ್ಟ್ ಆಗ್ಬಿಡ್ತಂದ್ರ ನಮಗ ವಾರದಾಗ 2-3 ದಿನ, 8 ದಿನಕ್ಕೆ ಒಂದ್ಸರಿ 2 ಸರಿ ಬಿಡ್ತಾರಿ. ಹಿಂಗಾದ್ರೆ ನಾವು ಮನ್ಯಾಗ ದನ ಕರ ಇದ್ದಾರು, ಮತ್ತ ಮನ್ಯಾಗ ಸಣ್ಣ ಹುಡುಗರು ಗೊತ್ತಲ್ರಿ ನಿಮ್ಗ, ಮನ್ಯಾಗ ನೀರ್ ಜಗ್ ಚೆಲ್ತಾರ. ಆಮೇಲೆ ಈಗ ಬಯಲ್ಸೀಮೆ ಕಡೆ ಜಾಸ್ತಿ ಕೆರೆಗಳಿರ್ತವೆ. ಕೆರೆಗಳ ಸ್ಥಿತಿ ಯಾವ ರೀತಿ ಇದೆ ಅಂತ ಅಜಯ್? ಹ್ಞೂನ್ರಿ, ಈಗ ನಾವೆಲ್ಲ ಹೊಲಕ್ಕದ ಹೋಗ್ತೇವಲ್ರಿ, ಹೊಲದಾಗ ಕೆರೆಯಾಗ ಕುಡಿಯಾಕ್ ನೀರ್ ಇರುದಿಲ್ಲ, ದನಕ್ಕೂ ಕುಡಿಯಾಕ್ ನೀರ್ ಇರುದಿಲ್ಲ, ಮತ್ ಮನುಷ್ಯರಿಗೆ ನೀರ್ ಇರುದಿಲ್ಲ. ಈಗ ಮತ್ತೆ ಇಷ್ಟೊಂದು ದನಗಿನ ಮೇಯ್ಸಕ್ ಹೋಗ್ತೇವಲ್ರಿ ನಾವು ಹೊಲಕ್ಕ. ಆ ಹೊಲಕ್ಕೂ ದನ ಮೇಯ್ಸಕ್ ಹೋಗೋ ಟೈಮ್ನಾಗ ಏನಿರ್ತೈತಿ, ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ಬಿಡ್ತಾರ. ಬೋರ್ ನೀರ್ ಬಂದ್ ಕುಡಿಸ್ಬೇಕಂದ್ರೆ ಬೋರ್ನ್ಯಾಗೂ ಇರುದಿಲ್ರಿ. ಈ ಕಡೆ ಮನ್ಯಾಗ ಬಂದ್ ಕುಡ್ಸ್ಬೇಕಂದ್ರು 8 ದಿನಕ್ಕೆ ಒಂದ್ಸರಿ ಬಿಡ್ತಾರೆ, 8 ದಿನಕ್ಕೆ ಒಂದ್ಸರಿ, 4 ದಿನಕ್ಕೆ ಒಂದ್ಸರಿ. ಹಿಂಗಾಗಂದು ಬಾಳ ಸಮಸ್ಯೆ ಆಗ್ಬಿಡುತ್ತೆ. ಈಗ ನಂದು ಹುಬ್ಳಿ ರೀ ಸರ್. ಹುಬ್ಳಿ ಅಂದ್ರ ನಮ್ಮೂರಿಗೆ 2 ನದಿನ ಇಲ್ರಿ. ನಮ್ದು ಹುಬ್ಳಿ ಬಾಜುಕ್ ಒಂದ್ ಸಣ್ಣ ಹಳ್ಳಿ ರೀ. ನಮ್ಮೂರಿಗೆ ನದಿ ಇಲ್ಲ. ಈಗ ನಾವೇನ್ರಿ ಮಳಿ ನೀರ್ ಮ್ಯಾಗರಿ ಅಥವಾ ನಳದ್ ನೀರ್ ಮ್ಯಾಗರಿ. ನಳದ್ ನೀರ್ ವಾರದಾಗ ಹಿಂಗ್ ಒಂದ್ಸರಿ ಬಿಟ್ರ ಏನ್ ಮಾಡ್ಬೇಕ್ರಿ? ರಾಜ್ಯ ಸರ್ಕಾರ ಏನಾದ್ರು ಒಂದ್ ಮಾಡ್ಬೇಕು. ನಮ್ಗೆ ಈಗ ನೋಡ್ರಿ 7-8 ವರ್ಷದಿಂದ್ರಿ ಟ್ಯಾಂಕರ್ ಮೂಲಕ ನೀರ್ ಬರ್ತಿದ್ರಿ ನಮಗ. ಈಗೇನೋ ಸ್ವಲ್ಪ ಅಪ್ಡೇಟ್ ಆಗ್ಯವ್ರಿ, ನಡಿತೈತಿ. ಆದ್ರೆ ರಾಜ್ಯ ಸರ್ಕಾರ ಕೈ ಮೀರ್ ಹೋಗೋಕ್ಕಿಂತ ಮುಂಚೆ ಕರಿ ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ಆ ನೀರ್ನ ಇದು ಮಾಡಿದ್ರಾಗ ನೀರ್ ಜಾಸ್ತಿ ಕೊಡಿಸ್ಬೇಕ್ರಿ ರೈತರಿಗೆ. ಈಗ ಬಿಡ್ರಿ, ನಮ್ಗ ದನ ಕರುಗಳಿಗೆ ಮೇನ್ ಅಲ್ರಿ, ನಮ್ಗ ಮನುಷ್ಯರಿಗೆ ದನ ಕರುಗಳು ಮೇನ್ ಅಲ್ರಿ. ಅದಕ್ ಸರ್ಕಾರ ಏನಾದ್ರು ಒಂದು ಯೋಜನೆ ಮಾಡ್ಬೇಕು. ಮತ್ತ ಈ ಜಲಜೀವನ ಮಿಷನ್ ಏನೈತ್ರಿ ಅದನ್ನ ಪೂರ ಮಾಡ್ಬೇಕ್ರಿ. ಅಂದ್ರೆ ಅದನ್ನ ಪೂರ ಮಾಡಿದ್ರೆ ಮನಿಗೆ ಕರೆಕ್ಟ್ ನಳದ್ ನೀರ್ ಬರ್ತಾವ. ಈಗ ಹೆಂಗಂದ್ರೆ ಕೆಲವೊಂದ್ ಕಡೆ ಮಳೆ ಡೌನ್ ಇದ್ ಕಡೆ ನೀರ್ ಬರ್ತಾವ್ರಿ, ಎತ್ತರದ ಕಡೆ ನೀರ ಬರೋದಿಲ್ಲ. ಹಂಗಿದ್ದಾಗ ಎತ್ತರದ ಮನಿ ಅವ್ರಿಗೆ ನೀರ ಸಿಗುದಿಲ್ಲ. ನಮ್ಮಲ್ಲಿ ಮನಿ ಎಲ್ಲ ಪೂರ ಡೌನ್ ಎತ್ತರದ ಮ್ಯಾಗ ಐತ್ರಿ, ನೀರ ಬರೋದಿಲ್ರಿ ಅಲ್ಲಿ. ನಾವು ಇನ್ನೊಬ್ರು ಮನಿ ಮುಂದೆ ಹೋಗಿ ತಾಸಗಟ್ಲೆ ನಿಂತ್ಕೊಂಡು ಕೊಡ ತುಂಬ್ಕೊಂಡು ಅಲ್ಲಿಂದ ಹೊತ್ಕೊಂಡ್ ಬರ್ಬೇಕ್ರಿ. ಹಿಂಗೈತ್ರಿ ನಮ್ಮ ಊರಾಗ ಪರಿಸ್ಥಿತಿ. ಅದಕ್ಕೆ ಹಂಗೆ ರಾಜ್ಯ ಸರ್ಕಾರ ಆಮೇಲೆ ಅಜಯ್, ನಿಮ್ಮ ಊರಲ್ಲಿ ಈಗ ಗ್ರಾಮ ಪಂಚಾಯತಿ ಅನ್ನೋದು ಇದೆಯಲ್ಲ, ಯಾವ ರೀತಿ ಈಗ ಮಾಡ್ತಿದೆ ಅಂತ ಇದ್ರ ಬಗ್ಗೆ ಕಾಳಜಿಯನ್ನ ಏನಾದರೂ ವಹಿಸ್ತಾ ಇದೆಯಾ ಇಲ್ಲ ಅಂತ? ಎಸ್, ಅಜಯ್ ಅವರು ಹುಬ್ಳಿಯಿಂದ ಮಾತಾಡಿದೆವರು. ಬಯಲು ಸೀಮೆ ಅದು, ಅಲ್ಲಿ ಮೇವಿನ ಸಮಸ್ಯೆ ಕೂಡ ಇರುತ್ತೆ, ನೀರಿನ ಸಮಸ್ಯೆ ಕೂಡ ಇರುತ್ತೆ, ಬೋರ್ವೆಲ್ಗಳ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ. ಮಳೆಯ ಆಶ್ರಿತ ಪ್ರದೇಶಗಳವು. ಈಗ ಮಳೆಯನ್ನು ನೆಚ್ಚಿಕೊಂಡು ಅವರು ಕೃಷಿಯನ್ನು ಮಾಡಿರ್ತಾರೆ. ಬಟ್ ಆ ಕೃಷಿ ಕೂಡ ಈಗ ಒಣಗ್ತಾ ಇದೆ, ಕರೆಕ್ಟಾಗಿ ನೀರಿಲ್ಲದೆ. ಬೋರ್ಗಳು ಕೂಡ ಅಲ್ಲಿ ಅಂತರ್ಜಲ ಮಟ್ಟ ಅನ್ನೋದು ಕಡಿಮೆ ಇರುತ್ತೆ. ಸರಿಯಾದ ರೀತಿ ಬೋರ್ ಸಿಗಲ್ಲ, ಬೋರ್ ಸಿಕ್ಕರೂ ಕೂಡ ಸರಿಯಾದ ಮಟ್ಟದಲ್ಲಿ ನೀರು ಸಿಗಲ್ಲ. ಆಮೇಲೆ ನೀರು ಕೂಡ ಸರಿಯಾಗಿ ನೀರು ಬರಲ್ಲ. ಇದರಿಂದ ಸಮಸ್ಯೆಗಳ ಆಗರ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಭಾಗದಲ್ಲೂ ಕೂಡ ಇರುವಂಥದ್ದು. ಮೇವು ಬ್ಯಾಂಕ್ ಸ್ಥಾಪನೆ ಆಗಲೇಬೇಕು. ಯಾಕಂತಂದರೆ ಅಲ್ಲಿ ಈಗ ಹಸಿರು ಹುಲ್ಲು ಅನ್ನೋದು ಈಗ ಸಿಗೋದಿಲ್ಲ. ಬಹಳಷ್ಟು ಬಿಸಿಲ ಬೇಗೆಯಿಂದ ಎಲ್ಲ ಒಂದು ಹುಲ್ಲುಗಳು ಕೂಡ ಈಗ ಒಣಗಿರುತ್ತೆ. ಇದರಿಂದ ಮೇವು ಬ್ಯಾಂಕ್ ಸ್ಥಾಪನೆ ಅನ್ನೋದು ಆಗಲೇಬೇಕು.